ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಇದು ಏನು ಅರ್ಥನೇ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಉಚಿತ ಕೊಡ್ತಿರತ್ರಿ, ಒಂದು ಕಡೆ ಪುರುಷರು, ಮಹಿಳೆ ಮತ್ತು ಪುರುಷ ಒಂದೇ ಮನೆ ಇಬ್ಬರು ಅವರು ಒಬ್ಬರು ಗಂಡನ ಕಡೆಯನ್ನು ತೊಗೊಂಡು ಹೆಂಡತಿ ಕೊಟ್ಟಂಗೆ ಆಗ್ತದೆ. ಯಾಕಂದರೆ ನಿಮಗೆ ಆಗಲಿಲ್ಲ ಅಂದರೆ, ಲಾಸ್ ಆಗ್ತಿತ್ತಂದರೆ ನೀವೇನು ಉಚಿತ ಕೊಟ್ಟಿರಿ ಅದ್ರ ಪರಿಶೀಲನೆ ಮಾಡಿ. KSRTCಗಳ ಇವತ್ತು ಪಗಾರ ಆಗ್ತಾಯಿಲ್ಲ, ಡ್ರೈವರ್ ಕಂಡಕ್ಟರ್ಗಳು ಸಂಬಳ ಇಲ್ಲ, ಅವರು ಹೆಚ್ಚಿನ ವೇತನಕ್ಕಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಅದರ ಒಂದು ಪರಿಷ್ಕರಣೆ ಇವತ್ತು ನೀವು ಮಾಡ್ತಾಯಿಲ್ಲ. ನೋಡಿರಿ, ಎಂತಿಂಥ ನಿನ್ನೆ ನಾನು ಅಂಗವಿಕಲರು ಬುದ್ಧಿಮಾಂತರ ಒಂದು ಕಟ್ಟಡ ಭೂಮಿ ಪೂಜೆಗೆ ಹೋದಾಗ ಬರೀ 1400 ರೂಪಾಯಿ, 1400 ರೂಪಾಯಿ ಸಹಿತ ಅಂಗವಿಕಲರಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. 3 ತಿಂಗಳ 4 ತಿಂಗಳ ನಂತರ ಬರ್ತದೆ. ಆ 1400ರಲ್ಲಿ ಏನು ಸಾಲ್ತದೆ? ಮತ್ತೀಗ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಅಂದಾಗ ಸರ್ಕಾರ ದಿವಾಳಿ ಆಗಿದ್ದಿದೆ ಸ್ಪಷ್ಟ ಆಗ್ತದೆ. ಸರ್, ಈಗ ಈ ಗುಟ್ಕಾ ಬ್ಯಾನ್ ಮಾಡ್ತೀನಿ ಪದೇ ಹೇಳ್ತಾ ಇದ್ದಾರೆ. ಕಿಕ್ ಬ್ಯಾಕ್ ಈಗ ಅಥವಾ ಏನು ನಿಜವಾಗ್ಲೂ ಈ ಗುಟ್ಕಾ ಆರೋಗ್ಯ ಮಂತ್ರಿಗಳು ಹೇಳ್ಯಾರ ಬ್ಯಾನ್ ಮಾಡಿ ಹೋಗ್ತಾರೆ. ಮುಖ್ಯಮಂತ್ರಿ ಸದನದಾಗ ಹೇಳ್ತಾರ ನಾವು ವಾಪಸ್ ತಗೊಂಡಿರ ಅಂತ ತಾಳಿಲ್ಲ ಮೇಳಿಲ್ಲ. ಆರೋಗ್ಯ ಮಂತ್ರಿ ಜೋಡಾನೆ ಮುಖ್ಯಮಂತ್ರಿ ಅಂದ್ರೆ ಈ ಸರ್ಕಾರನಾಗ ಏನು ಬಾಯಿಗೆ ಬಂದಿದ್ದು ಮಾತಾಡೋದ್ರೆ ನಡೀತದನೋ ಅಂತ ವಾತಾವರಣ ತಯಾರಾಗಿದೆ. ಗುಟ್ಕಾದ ನೋಡಿ, ಇದು ಈ ಗುಟ್ಕಾ ಯಾಕೆ ಇದು ಬ್ಯಾನ್ ಮಾಡ್ತೀನಿ ಅಂತಾರಂದರೆ, ಇದು ಗುಟ್ಕಾ ಕಂಪ್ನಿಗಳಿಂದ ಏನು ನಾ ಹೇಳಿದಲ್ಲ ಕೋತ್ವಾಲ್ ಟ್ಯಾಕ್ಸ್ ಅಂತೇಳಿ ಒಂದು ಪ್ರಾರಂಭ ಮಾಡ್ಯಾರ. ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಹಿಂದಕ್ಕೊಬ್ಬ ಗುಡ್ಡ ಇದ್ದ ಬೆಂಗಳೂರಿನಾಗ ರಾಮಚಂದ್ರ ಕೋತ್ವಾಲ್. ಅಲ್ಲಿ ಒಂದು ಕಾರ್ ಹೊರಗೆ ನಿಂದ್ರಿಸಿದ್ರೆ, ರೋಡ್ ಮ್ಯಾಗ ನಿಂದ್ರಿಸಿದ್ರೆ 4000 ರೂಪಾಯಿ ಕೊಡ್ಬೇಕತ್ತ. ಮೋಟ್ರ್ ಸೈಕಲ್ ನಿಂದ್ರಿಸಿದ್ರೆ 2000 ಕೊಡ್ಬೇಕತ್ತ. ಇನ್ನು ಗುಟ್ಕಾ ಬ್ಯಾನ್ ಮಾಡ್ತೀನಿ ಅಂತೇಳಿ ಗುಟ್ಕಾ ಎಲ್ಲ ಇಲ್ಲೇ ಮಗ್ಲೇ ಅದ ನಮ್ಮ ಗುಟ್ಕಾ ಕಂಪ್ನಿ ಮಾಲಕ ಸಾಂಗ್ಲಿ ಜಿಲ್ಲಾದಾಗ. ಯಾರು ಜಯಸಿಂಗ್ಪುರ್ಕ್ಕೆ ಅದಾರ. ಅವ್ರ ಕಡೆಯಿಂದ ಮಾಮೂಲಿ ಹೆಚ್ಚು ಮಾಡ್ಕೊಳಕ್ಕೆ ಗುಟ್ಕಾ ಬ್ಯಾನ್ ಮಾಡ್ತೀನಿ ಅನ್ನೋದು, ರೊಕ್ಕ ತೊಗೋದು, ಮುಂದೆ ಏನು ಮಾಡೋದು, ರೈತರ ಹೆಸರು ಹೇಳೋದು. ಇಲ್ಲ ಅಡಿಕೆ ಬೆಳೆಗಾರ ಹಾನಿ ಆಗ್ತದೆ, ಅದಕ್ಕೆ ನಾವು ವಾಪಸ್ ತೊಗೊಂಡೇವು. ಎಲ್ಲ ರೈತರ ಮ್ಯಾಗನೇ ಜೀವನ ನಡೆಸಾರ. ಬಿಡದಿ ಒಳಗೂ ರೈತರು, ಗುಟ್ಕಾದಾಗೂ ರೈತರು.